ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಆಯಿತು ಅನ್ನುವಂತಹ ಒಂದು ಆರೋಪಗಳು ಕೇಳಿಬರ್ತಾ ಇದ್ದವು. ಜೊತೆಗೆ ಅವರು ಸೇರಿದಂತೆ ಹಲವರು ಈಗಾಗಲೇ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಈಗಷ್ಟೇ ಮಹಿಳಾ ಆಯೋಗಕ್ಕೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅವತ್ತು ಆ ಕ್ಷಣದಲ್ಲಿ ಅವ್ರ ಜೊತೆ ಇದ್ದಂಥವರು ಕೂಡ ಈಗ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಅವತ್ತು 5ನೇ ತಾರೀಕು ಏನು ಘಟನೆ ಆಯಿತು, ಯಾವ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ರಿ, ಅದರ ಹಿಂದೆ ಯಾರಿದ್ದಾರೆ ಅಂತ? ಸರ್, ನನ್ನ ಹೆಸರು ಪ್ರಭಾವತಿ ಅಂತ. ನಾವು ಅಲ್ಲಿ 51 SC/ST ಅಲೆಮಾರಿ ಅಭಿವೃದ್ಧಿ ನಿಗಮದಲ್ಲಿ ನಮಗೆ ಇದಾಗಿರೋದು. SC/ST ಪಂಗಡ ಮಾಡಿದ್ದಾರೆ. ಅದರಲ್ಲಿ ಅವ್ರೇನು ಮಾಡಿದ್ರು, 49 ಇದೆ, ಇನ್ನೆರಡು ಇಲ್ಲ, ತೆಗ್ದಾಕೋಣ ಅಂತ ಹೇಳಿದ್ರು. ಅದನ್ನು ನಾವು 49 ಯಾಕೆ 51 ಇದೆ ಅಂತ 51 SC/ST ಪಂಗಡಗಳಿದೆ ಅಂದ್ಬಿಟ್ಟು ನಮ್ಮ ಮೇಡಮ್ಮು ನಾವು ಎಲ್ಲ ಜೊತೆಲಿ ಹೋದ್ವಿ. ಆದರೆ ಅವ್ರು ಏಕಾಏಕಿ ಬೆಳಗ್ಗೆ ಎಲ್ಲ ನಮ್ಮ ಮುಖಂಡರುಗಳು ಅದ್ರ ಬಗ್ಗೆ ಮಾತಾಡಿದ್ರು. ಸುಮ್ಮನೆ ಆಗ್ಬಿಟ್ರು. ಮಧ್ಯಾಹ್ನದ ಮೇಲೆ ನಮ್ಮನ್ನು ಕರೆದ್ಬಿಟ್ಟು ಮಾತಾಡ್ತಾಯಿದ್ರು. ಮಾತಾಡುವಾಗ ಮೇಡಮ್ಮು ಮತ್ತೆ ಪುನಃ 49 ಅಲೆಮಾರಿ ಅಭಿವೃದ್ಧಿ ಅಂತಲೇ ಹೇಳ್ತಾಯಿದ್ರು. ಅದಕ್ಕೆ ನಾವು ಹೇಳಿದ್ವಿ, ಇಲ್ಲ 51 ಇದೆ, ಏನಕ್ಕೆ ನಮ್ಮನ್ನು ಬಿಟ್ಟು ಇದು ಮಾಡ್ತಾಯಿದ್ದೀರಾ, ನಾವೆಲ್ಲ ಒಂದೇ ಬಳ್ಳಿ ಹೂಗಳು, ನಮ್ಮನ್ನ ಯಾಕೆ ಇಬ್ಬರನ್ನ ಬಿಟ್ಬಿಟ್ಟು ನೀವು 49 ಅಂತ ಘೋಷಣೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಮೇಡಮ್ ಹೇಳಿದ್ರು. ಮೇಡಮ್ ಹೇಳಿದ ತಕ್ಷಣ ಅಲ್ಲಿದ್ದವರೊಬ್ಬರು, ಏಯ್ ಸುಳ್ಳ ಮುಂಡೆ, ನಿನ್ಯಾರೇ ಕರೆದಿದ್ದು ಅಂತ ಕೇಳಿದ್ರು. ಆವಾಗ ಮೇಡಮ್ ಹೇಳಿದ್ರು, ಏನಕ್ಕೆ ಹಂಗೆಲ್ಲ ಮಾತಾಡ್ತೀಯ ನೀನು, ನಾನು ತಾಯಿ ಥರ ಇದ್ದೀನಿ, ನೀನು ನನ್ನ ಮಗ ಆದರೆ ನೀನು ಸೂಳೆ ಮಗನೇ ಅಲ್ವಾ ಅಂತ ಅವರು ಹೇಳಿದ್ರು. ಅದಕ್ಕೆ ಅವನು ನಾನು ಹಂಗೇನೆ ಕಣೆ ಅಂದ್ಬಿಟ್ಟು ಹಂಗೆ ಹೇಳಿದ ತಕ್ಷಣ ನೂಕಿ ಹೊಡೆದು ಎಲ್ಲರೂ ಇದು ಮಾಡ್ತಾಯಿದ್ರು. ನಾವೆಲ್ಲ ಮಧ್ಯದಲ್ಲಿ ಹೋದ್ವಿ. ಮಧ್ಯದಲ್ಲಿ ಹೋಗಿದ್ದಕ್ಕೆ ನಮ್ಮನ್ನು ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಅವರು ನಮಗೆ ಹಲ್ಲೆಗಳು ಮಾಡಿದ್ದಾರೆ ಸರ್. ಯಾರು ಅವರೆಲ್ಲ? 4-5 ಹೆಸರು ನಿಮಗೆ ಜ್ಞಾಪಕ ಇರಬೇಕಲ್ವ, ಯಾರು ಮಾತಾಡಿದ್ದಾರೆ ಅವತ್ತು? 7 ಜನದ ಮೇಲೆ ನಾವು ಕಂಪ್ಲೇಂಟ್ ಮಾಡಿದ್ದೀನಿ. ಲೋಹಿತ್ ಅಶ್ವ ಅಂತ ಒಬ್ಬರು, ಮತ್ತು ಶಿವು ಅಂತ ಒಬ್ಬರು, ಆಮೇಲೆ ಬಸವರಾಜ್ ನಾರಾಯಣ್ಕರ್ ಅಂತ, ಚಾವಡಿ ಲೋಕೇಶ್. ಈಗ ಇರುವಂತಹ 51 ಸಮುದಾಯಗಳಲ್ಲಿ ಅವ್ರು ಹೇಳ್ತಿರೋದು 48 ಸಮುದಾಯಗಳು, 49 ಅಂತ. ಇನ್ನು 2 ಸಮುದಾಯಗಳದ್ದು ಯಾವುದು ಏನು ಭಜಂತ್ರಿ ಬೇಡ ಅಂತ ಹೇಳ್ತಾವ್ರೆ ಸರ್. ನಮ್ಮನ್ನ ಆ SC ಪಟ್ಟಿಯಿಂದ ತೆಗಿತೀವಿ ನಾವು, ಅಲೆಮಾರಿ ಪಟ್ಟಿಯಿಂದ ತೆಗಿತೀವಿ ನಾವು ಅಂತ ಹಿಡ್ಕೊಂಡು ಎಲ್ಲ ಗಂಡಸರು ಒಳ್ಳೆ ಜೇನು ಹುಳ ಮುತ್ಕೊಂಡಂಗೆ ಮೇಡಮ್ಗೆ ಮುತ್ಕೊಂಡ್ಬಿಟ್ರು. ನಾವು ತಪ್ಸೋಣ, ಮೇಡಮ್ ಕರ್ಕೊಳ್ಳೋಣ, ಸೇಫ್ ಮಾಡೋಣ ಅಂತ ಹೋದರೆ ನನ್ನ ತಲೆ ಜುಟ್ಟೆಲ್ಲ ಎಳೆದು ಹಿಂದಿಂದೇ ತಳಿತಾರೆ. ಎಲ್ಲ ಮೈ ಮೇಲೆಲ್ಲ ಕೈ ಹಾಕಿ ಪರ್ಚಿ ಇವ್ರಿಗೂ ನೋಡಿ ಹಿಂಗೆ ಹಾಕಿ ಎಳೆದು ಈ ಥರ ಎಲ್ಲ ತುಂಬ ಕಷ್ಟ ಕೊಟ್ಬಿಟ್ರು. ತುಂಬಾ ನಮಗೆ ನೋವು ಮಾಡವ್ರಿ ಸರ್. ತುಂಬ ದುಃಖ ಆಗ್ತಾಯಿದೆ. ಆಂಜನೇಯ ಸ್ವಾಮಿ ಇದ್ರು ಅಲ್ಲಿ, ಆಂಜನೇಯ HD ಆಂಜನೇಯ ಸೇದೋಳಿ ಸರ್. ನಿಮ್ಮ ಜನಗಳಿಗೆಲ್ಲನೂ ಹೇಳ್ರಿ, ಸ್ವಲ್ಪ ಕುತ್ಕೊಳ್ಳಿ, ಮೇಡಮ್ಗೆ ಲೆಟ್ರ್ ಕೊಡ್ರಿ. ಅದೇನಕ್ಕೆ ಇಷ್ಟೊಂದು ಕಿರ್ಸಾಡ್ತವ್ರೆ, ಮೇಡಮ್ಗೆಲ್ಲ ಹೊಡಿತಾವ್ರೆ, ನೋಡ್ಕೊಂಡು ಹಂಗೆ ಇದ್ರೆ ಇರಮ್ಮ ಏನೂ ಆಗಲ್ಲ, ಹೊಡೆದ್ಬಿಟ್ರೆ ಏನಾಗ್ಬಿಡಲ್ಲ, ಹೊಡೆದ್ಬಿಟ್ರೆ ಅವ್ನು ಸತ್ತೋಗ್ತಾರ, ಇರು ಮಾತಾಡಲಿ ಅಂತಾರೆ. ಅವರೆಲ್ಲ ಬಂದು ಮೇಲ್ಮೇಲೆ ಹೆಣ್ಮಕ್ಳು ಮೇಲ್ಮೇಲೆಲ್ಲ ಬೀಳ್ತಾರೆ ಸರ್, ಹಿಂದಿಂದೆ ತಳ್ತಾರೆ. ಆ ಮೇಡಮ್ನ ಸೇಫ್ಟಿ ಮಾಡೋಕೋರೆ ನನ್ನ ತಲೆ ಜುಟ್ಟಿಡುವುದು, ಹಿಂದೆ ಮುಂದೆ ಮೈ ಹಂಗಾನೆ ಮುಟ್ಟವ್ರೆ ಸರ್. ಬರೀ ಗಂಡಸ್ರೇನೆ ಒಂದು 150 ಜನ ಎಲ್ಲ ಮುಸ್ರುಕೊಬಿಟ್ಟವ್ರೆ. ಬೇಕಾದ್ರೆ ಆ ವಿಡಿಯೋದೆಲ್ಲನೂ ಇದಾಗಿದೆ ನೋಡಿ ಸರ್. ಅಲ್ಲಿ ಲೇಡಿ ಪೊಲೀಸು ಇದ್ದರು, ಅವರು ಗಂಡಸ್ರನ್ನ ನೂಗ್ತಾವ್ರೆ, ಆ ಲೇಡಿ ಪೊಲೀಸವ್ರನ್ನೂ ನೂಗ್ತಾವ್ರೆ, ನಮ್ಮನ್ನು ನೂಗ್ತಾವ್ರೆ. ಮೇಡಮ್ಗೆ ತುಂಬ ಹಲ್ಲೆ ಮಾಡವ್ರೆ, ನಮಗೂ ಹಲ್ಲೆ ಮಾಡವ್ರೆ. ದಯವಿಟ್ಟು ನನಗೆ ಅವ್ರು ಯಾರ್ಯಾರು ನಮಗೆ ಹಲ್ಲೆ ಮಾಡವ್ರೆ ಅವ್ರಿಗೆ ಕಾನೂನು ಶಿಕ್ಷೆ ಆಗಲೇಬೇಕು ಸರ್. ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರಾ ನೀವು? ಏನಾದರೂ ನಿಮ್ಮ ನಿಯೋಗ? ಇಲ್ಲ ಸರ್, ಅಲ್ಲಿ 49 SC/ST ಪಟ್ಟಿಲಿ ಇದ್ದೀವಿ ಅಂತ ಹೇಳಿದ್ರು. ಹೇಳೋದಕ್ಕೆ ಮಾತ್ರ ಉತ್ತರ ಕೊಡಿ. ಅಲ್ಲ, ಬೆಳಗ್ಗೆ ಏನಾದರೂ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು? ನಮ್ಮನ್ನ ಅಲೆಮಾರಿ ಸಭೆಗೆ ನೀವೆಲ್ಲರೂ ಬನ್ನಿರಿ, ಎಲ್ಲ ನಾವು ಮೀಟಿಂಗ್ ಮಾಡೋಣ ಅಂದ್ಬಿಟ್ಟು ಕರೆದಿದ್ದಕ್ಕೆ ನಾವು ಹೋಗಿದ್ದು ಸರ್. ಹೋದ್ಮೇಲೆ ನಮಗೆ ಇಷ್ಟ ಅವಮಾನ ಮಾಡಿದ್ದಾರೆ ಸರ್. ನಮ್ಮ ಜಾತಿ ಹೆಸರು ಯಾಕೆ ಹೇಳ್ತಾ ಇಲ್ಲ, ನಿಮ್ಮ ಜಾತಿ ಹೆಸರು ಹೇಳ್ಕೊಳ್ತಾ ಇದ್ದೀರಲ್ಲ, ನಮ್ಮ ಜಾತಿ ಹೆಸರು ಯಾಕೆ ಹೇಳ್ತಾ ಇಲ್ಲ? ನ್ಯಾಯ ಕೊಡಿಸ್ರಿ ನಮಗೆ ಅಷ್ಟೇ ದಯವಿಟ್ಟು. ಅಷ್ಟೇನಾ? ಇದ್ರಲ್ಲಿ ಏನಾದರೂ ಪಕ್ಷ ಪಂಗಡ ಅಂತ ಏನಾದರೂ ಇದೆಯಾ? ಯಾವುದಿಲ್ಲ, ಒಗ್ಗಟ್ಟಾಗಿರ್ಬೇಕು ನಾವೆಲ್ಲರೂ. ಅಲೆಮಾರಿ ಜನ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಒಂದೇ ಬಳ್ಳಿ ಹೂ ಥರ ಇರಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಅದರಲ್ಲಿ ನಮ್ಮನ್ನು ಬೇರೆ ಇಂಗಿಡಿಸ್ತೀವಿ ಅಂತ ಹೇಳ್ತಾವ್ರೆ ಸರ್. ನಮ್ಮನ್ನು ಬೇರೆ ಮಾಡೋದು ಬೇಡ ಸರ್. ಇದು ರಾಜಕೀಯವಾದಂಥ ಒಂದು ಷಡ್ಯಂತ್ರ. ಇವತ್ತೇನು ಪಲ್ಲವಿಯವರು ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮೇಲೆ ಇಡೀ ಕರ್ನಾಟಕದ 26 ಜಿಲ್ಲೆಗಳಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ಸಮಸ್ತವಾದಂಥ 51 ಸಮುದಾಯಗಳೇನಿದ್ದಾವೆ, SC ಸಮುದಾಯಗಳು, ಅಲೆಮಾರಿ ಸಮುದಾಯಗಳು, ಆ ಸಮುದಾಯಗಳೆಲ್ಲವೂ ಕೂಡ ಮೀಸಲಾತಿ ಸೌಲಭ್ಯಗಳಿಂದ ವಂಚಿತವಾದಂಥ ಸಮುದಾಯಗಳು. ಈ ಸಮುದಾಯಗಳಿಗೆ ಸ್ವಾತಂತ್ರ್ಯ ನಂತರದಿಂದ ಏನೆಲ್ಲ ಒಂದು ಅನ್ಯಾಯಗಳಾಗಿತ್ತು
ಅದನ್ನು ಕೊಡಿಸ್ಬೇಕು, ಅವರ ಹಕ್ಕುಗಳನ್ನು ಕೊಡಿಸ್ಬೇಕು, ಅವರ ಸವಲತ್ತುಗಳನ್ನ ಕೊಡಿಸೋ ಮೂಲಕ ಅವರ ಮುಖ್ಯವಾಹಿನಿಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು. ಇವರ ಜನಪ್ರಿಯತೆಯನ್ನು ಸಹಿಸಲಾರದಂಥ ಕೆಲವು ಕಿಡಿಗೇಡಿಗಳು, ಅಲೆಮಾರಿ ಸಮುದಾಯದ ಮುಖಂಡರು ಅಂತ ಹೇಳ್ಕೊಳ್ತಕ್ಕಂಥ ಕೆಲವು ವಿದ್ಯಾವಂತ ಕಿಡಿಗೇಡಿಗಳು ಇವತ್ತು ಅವರನ್ನು ಬಹಿರಂಗವಾಗಿ ಅವರನ್ನು ಹಲ್ಲೆ ಮಾಡಿ ಅಶ್ಲೀಲವಾಗಿ ಬೈದು ಏಕವಚನದಲ್ಲಿ ನಿಂದಿಸಿ, ಇವತ್ತು ಸರ್ಕಾರ ದೊಡ್ಡ ದುರ್ದೈವ ಅಂದರೆ ಇವತ್ತು ಒಬ್ಬ ಮಾಜಿ ಸಚಿವ ಎಚ್ ಆಂಜನೇಯ ಸಮಾಜ ಕಲ್ಯಾಣ ಸಚಿವರಾಗಿದ್ದಂಥವ್ರು ಇವತ್ತು ಶೋಷಿತ ಸಮುದಾಯಗಳ ಪರವಾಗಿ ನಾನು ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಇವತ್ತು ಒಂದು ಶೋಷಿತ ಸಮುದಾಯದ ಅಲೆಮಾರಿ ಸಮುದಾಯದ ಅದು ಒಂದು ಸರ್ಕಾರದ ಅಧ್ಯಕ್ಷೆ ಏನಿವತ್ತು ಮಹಿಳಾ ಅಲೆಮಾರಿ ಸಮುದಾಯದ ಇವತ್ತು ನಿಗಮದ ಅಧ್ಯಕ್ಷರಿಗೆ ಹಲ್ಲೆ ಮಾಡ್ತಾಯಿದ್ರು ಕೂಡ ಮೌನವಾಗಿ ಕೂಳ್ತಾರೆ ಅಂದರೆ ಅವರ ಕುಮ್ಮಕ್ಕು ಇದರ ಹಿಂದೆ ಇದೆ. ಈ ಮಾಜಿ ಸಚಿವ ಆಂಜನೇಯ ಈ ಅಲೆಮಾರಿ ಸಮುದಾಯಗಳು ಮೈನ್ ಸ್ಟ್ರೀಮಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಇವ್ರನ್ನ ಏನಾರು ಮಾಡಿ ಹಣಿಬೇಕು, ಇವ್ರ ರಾಜಕೀಯ ಅಧಿಕಾರವನ್ನು ತಪ್ಪಿಸಬೇಕು. ಪಲ್ಲವಿಯ ನೇತೃತ್ವದಲ್ಲಿ ಇವತ್ತೇನು ಅಲೆಮಾರಿಗಳ ಸಂಘಟನೆ ಆಗ್ತಾ ಇದ್ದಾರೆ, ಆ ಸಮುದಾಯಗಳ ಒಗ್ಗಟ್ಟಾದರೆ ನಮಗೆಲ್ಲ ರಾಜಕೀಯವಾಗಿ ಸಂಚಕಾರ ಬರುತ್ತೆ ಅನ್ನೋ ಕಾರಣದಿಂದಾಗಿ ಅಲ್ಲಿ ಇವತ್ತು ವ್ಯವಸ್ಥಿತವಾಗಿ ಪೂರ್ವಯೋಜಿತವಾಗಿ ಪಲ್ಲವಿಯರ ಮೇಲೆ ಹಲ್ಲೆ ಮಾಡಲಾಗಿದೆ. ಇದಕ್ಕೆ ಆಂಜನೇಯ ಅವರ ಕುಮ್ಮಕ್ಕು ಇದೆ. ಇವರ ಮೇಲೆ ಏನು ಇವತ್ತು ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ, ಆ 7 ಜನ ಆರೋಪಿಗಳನ್ನ ತಕ್ಷಣದಲ್ಲಿ ಬಂಧಿಸಬೇಕು, ಕಾನೂನು ಕ್ರಮ ಆಗಬೇಕು. ಜೊತೆಗೆ ಈ ಮಾಜಿ ಸಚಿವ ಆಂಜನೇಯ ಏನಿವತ್ತು KPCCಯ ಉಪಾಧ್ಯಕ್ಷರಾಗಿದ್ದಾರೆ, ಇವರನ್ನ KPCC ಉಪಾಧ್ಯಕ್ಷರಿಂದ ಕೈ ಬಿಡಬೇಕು. ಮತ್ತು ಇವರು ಇವತ್ತು ಒಬ್ಬ ಅಲೆಮಾರಿ ಸಮುದಾಯದ ಮಹಿಳೆಗೆ ಹಲ್ಲೆಗೆ ಪರೋಕ್ಷವಾಗಿ ಕಾರಣರಾಗಿದ್ದಾರೆ, ಕುಮ್ಮಕ್ಕ ನೀಡಿದ್ದಾರೆ. ಅವರಿದ್ದವಾಗಿ ಇವತ್ತು ಹೈಕಮಾಂಡ್ ಪಕ್ಷ, ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ, ಸಿದ್ದರಾಮಯ್ಯನವರು ಸಾಮಾಜಿಕ ಕಳಕಳಿ ಇಟ್ಕೊಂಡಿರುವಂಥ ಒಬ್ಬ ಮುಖ್ಯಮಂತ್ರಿ, ಇವತ್ತು ನಿಗಮ ಬರಲಿಕ್ಕೆ ಕಾರಣೀಭೂತರು ಕೂಡ ಅವರು. ಇವತ್ತು ಇಂಥ ಸಮುದಾಯಗಳ ಪರವಾಗಿ ನಿಂತಿರುವಂಥ ಒಬ್ಬ ಮುಖ್ಯಮಂತ್ರಿ, ಅವರದೇ ಪಕ್ಷದ ಇವತ್ತು ಮಾಜಿ ಸಚಿವರ ಕ್ರಮ ತಗೋಬೇಕು ಅನ್ನುವಂಥದ್ದನ್ನು ಇವತ್ತು ಏನು ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಮತ್ತು ಅಲೆಮಾರಿ ಸಮುದಾಯಗಳು ಸಮಸ್ತವಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತು ನಾವು ಆಗ್ರಹಪೂರ್ವಕವಾಗಿ ಒತ್ತಾಯ ಮಾಡ್ತೇವೆ ಸರ್. ಅಲ್ಲ ಸರ್, ಆಂಜನೇಯ ಮತ್ತು ಪಲ್ಲವಿಯನ್ನು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರಲ್ಲ, ಇವರು ಬೇರೆ ಕ್ಷೇತ್ರ, ಅವ್ರದ್ದು ಬೇರೆ ಕ್ಷೇತ್ರ. ಮತ್ತು ಪಲ್ಲವಿಯವ್ರ ಮೇಲೆ ಏನಕ್ಕೆ ಅವರು ಆ ರೀತಿಯಾದಂತಹ ಸ್ಟ್ರಾಟಜಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ರೆ ಇದು ರಾಜಕೀಯ ಕುಮ್ಮಕ್ಕು ಅಂತ. ಸರ್ ನೋಡಿ, ಇವತ್ತು ಎಚ್ ಆಂಜನೇಯ ವಿಶೇಷವಾಗಿ ಇವತ್ತು ಎಚ್ ಆಂಜನೇಯ ನಾನು ಮಾತೆತ್ತರೆ ಎಡ ಸಮುದಾಯ ಅಂತ ಹೇಳ್ತಾರೆ. ಆದರೆ ರಾಜಕೀಯವಾಗಿ ಮತವನ್ನು ಪಡೆಯುವ ಸಂದರ್ಭದಲ್ಲಿ ನಾನು ಶೋಷಿತರ ನಾಯಕ ಅಂತ ಹೇಳ್ತಾರೆ. ಆದರೆ ಇವತ್ತು ಪಲ್ಲವಿಯವರು ಕಳೆದ ವಿಧಾನಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಶಿವಮೊಗ್ಗ ಗ್ರಾಮೀಣ ಕ್ಷೇತ್ರದಿಂದ ಅವರು ಟಿಕೆಟ್ ಆಕಾಂಕ್ಷಿತರಾಗಿದ್ದರು. ಇವತ್ತು ಇವರು ಒಬ್ಬರಿಗೆ ಇರುವಂಥ ಪಾಪ್ಯುಲಾರಿಟಿಯನ್ನು ಸಹಿಸಲಾರದಂಥ ಆಂಜನೇಯ ಅವರದೇ ಸಮುದಾಯದ ಒಬ್ಬ ವ್ಯಕ್ತಿಗೆ ಟಿಕೆಟನ್ನು ಕೊಡಿಸಿ ಹೀನಾಯವಾಗಿ ಪಕ್ಷ ಸೋರ್ಲಿಕ್ಕೆ ಕಾರಣ ಆಯಿತು. ಪಲ್ಲವಿಯರಿಗೆ ಟಿಕೆಟ್ ಕೊಟ್ಟರೆ ಅವರು ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳಿತ್ತು. ಇವರು ಕುತಂತ್ರ ಮಾಡಿ ಅವರಿಗೆ ಟಿಕೆಟನ್ನು ತಪ್ಪಿಸಿದ್ರು. ಈ ಒಂದು ದ್ವೇಷ ಮತ್ತು ಈ ಸಮುದಾಯಗಳು ಅಲೆಮಾರಿ ಸಮುದಾಯಗಳು ಮುಖ್ಯವಾಹಿನಿಗೆ ಬಂದರೆ ಇವತ್ತು ನಮ್ಮ ರಾಜಕೀಯ ಬೇಳೆ ಬೇಯೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವ್ರನ್ನ ಕೂದಾಕಬೇಕು ಅನ್ನುವಂಥದ್ದನ್ನು ಮತ್ತು ಅಲೆಮಾರಿ ಸಮುದಾಯಗಳನ್ನು ಸವಲತ್ತುಗಳನ್ನ ಕೊಡೋ ಮೂಲಕ ಅವ್ರ ಹಕ್ಕುಗಳನ್ನು ದಕ್ಕಿಸ್ಕೊಡೋ ಮೂಲಕ ಪಲ್ಲವಿಯವರು ಏನು ದೊಡ್ಡ ಜನಪ್ರಿಯತೆಯನ್ನು ಪಡಿತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ, ಅವರ ಒಂದು ಜನಪ್ರಿಯತೆಯನ್ನು ಹತ್ತಿಕ್ಕಬೇಕು, ಅವ್ರಿಗೊಂದು ತೇಜೋವಧೆ ಮಾಡಬೇಕು. ಅವರನ್ನು ಒಂದು ಏನು ಮನೋಸ್ಥೈರ್ಯ ಇದೆ, ಆ ಮನೋಸ್ಥೈರ್ಯವನ್ನು ತಗ್ಗಿಸ್ತಕ್ಕಂಥ ಕೆಲಸವನ್ನು ಮಾಡೋ ಮೂಲಕ ಅವನ್ನ ರಾಜಕೀಯವಾಗಿ ಅಡಿಬೇಕು ಅನ್ನುವಂಥ ಕುತಂತ್ರ ಈ ಎಚ್ ಆಂಜನೇಯರದು. ಇದು ಸ್ಪಷ್ಟವಾಗಿ ಕಾಣ್ತಾ ಇದೆ. ತಾನು ಒಂದು ಸಮಕ್ಷಮದಲ್ಲಿ ಇವತ್ತು ಬೇರೆ ಒಂದು ಸಮುದಾಯದ ಲೀಡರ್ಗಳು ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಅಶ್ಲೀಲವಾಗಿ ಬೈತಾ ಇದ್ದಾರೆ ಅಂತ ಅಂದರೂ ಕೂಡ ಮೌನ ವಹಿಸ್ಕೊಂಡು ಕುಳಿತಿದ್ದಾರೆ. ಕನಿಷ್ಠ ಒಂದು ಮಹಿಳೆ ಅನ್ನುವಾಗ ರಕ್ಷಣೆ ಕೊಡಬೇಕು ಅನ್ನುವಂಥ ಕನಿಷ್ಠ ಸೌಜನ್ಯ ಈ ಮಾಜಿ ಸಚಿವನಿಗಿಲ್ಲ ಅಂದಮೇಲೆ ಈತ ಒಬ್ಬ ಶೋಷಕ, ಪರಿಶಿಷ್ಟ ಜಾತಿಗಳು ಈ ಅಲೆಮಾರಿ ಸಮುದಾಯಗಳನ್ನು ಹತ್ತಿಕ್ಕಕ್ಕೆ ಹೊರತಕ್ಕಂಥ ದೊಡ್ಡ ಹುನ್ನಾರ ಮಾಡ್ತಾ ಇರ್ತಕ್ಕಂಥ ದೊಡ್ಡ ಶೋಷಕ ಈತನ ವಿರುದ್ಧ ದೊಡ್ಡ ಕ್ರಮವನ್ನು ಕಾಂಗ್ರೆಸ್ ಪಕ್ಷ ಕೈಗೊಳ್ಳಬೇಕು ಅಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತೇವೆ ಸರ್. ನನ್ನ ಹೆಸರು ಶಿವಾನಂದ್ ಭಜಂತ್ರಿ. ಇವಾಗ ಏನು 2018ರಲ್ಲಿ ಏನು ಅಲೆಮಾರಿ ಕೋಶ ಅನ್ನೋದಿತ್ತು, 2022ರಲ್ಲೇ ಅಲೆಮಾರಿ ನಿಗಮ ಆಯಿತು. ನಿಗಮ ಬಂದ ಮೇಲೆ ನಮ್ಮ ಪಲ್ಲವಿಯವರು ತುಂಬ ಪ್ರಾಮಾಣಿಕವಾಗಿ ಪ್ರತಿಯೊಂದು ಜಿಲ್ಲೆಗಳೆಲ್ಲ ಓಡಾಡಿ ಆ ಅಲೆಮಾರಿಗಳ ಏನು ಸೌಲಭ್ಯದಿಂದ ವಂಚಿತರಾಗಿದೆ ಎಲ್ಲ ವಂಚನೆ ಕೊಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕಿಂತ ಮೊದಲೇ ಇವೆಲ್ಲ ಏನು ಪುಡಾರಿಗಳು 7 ಜನ ಬಂದು ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಇವರೆಲ್ಲ ಹೊಟ್ಟೆ ಬಾಕೊಳಗಾರೆ ಬರೀ ದಲ್ಲಾಳಿ ಕೆಲಸ ಮಾಡ್ತಿದ್ರು. ಅವಕ್ಕೆಲ್ಲ ಏನು ಮಾಡಿ ಕಂಪ್ಲೀಟ್ ಇವಾಗ 1 ವರ್ಷದಲ್ಲೇ ಅವರೆಲ್ಲ ಇಡೀ ಒಂದು ಅಲೆಮಾರಿ ಒಂದು ನಿಗಮದಲ್ಲೇ ಸ್ಟ್ರೀಮ್ ಲೈನ್ ಮಾಡಿ ಶಿಸ್ತುಬದ್ಧ ಕೆಲಸ ಮಾಡ್ದನ್ನ ಇವೆಲ್ಲ ರಾಜಕೀಯವಾಗಿ ಸಹಿಸ್ತಾನೆ.
ಇವ್ರದ್ದೇನು ಹೊಟ್ಟೆಪಾಡಿಗೆ ಏನು ಏಟು ಬಿದ್ದಿದೆ ಅದನ್ನು ಸಹಿಸ್ಕೊಳ್ಳಾದ ಇವತ್ತೇ ಮಾಜಿ ಮಂತ್ರಿಗಳಾದಂಥ ಅಂಜನವ್ರು ಕರ್ಕೊಂಬಂಡು ಈ ಪಟಾಲ ಬೆಳೆಸ್ಕೊಂಬಿಟ್ಟು ಇಲ್ಲೇನು ಯಾವ ಅಲೆಮಾರಿಗಳು 51 ಅಲೆಮಾರಿಗಳು ಯಾರೂ ನಮ್ಮ ಪಲ್ಲೆಯವ್ರ ಬಗ್ಗೆ ಯಾವುದು ವಿರೋಧಿಲ್ಲ. ಈ ಒಂದು ಗುಂಪು ಕಟ್ಕೊಂಡು ಈ ಗುಂಡಾಗಿರಿಯಿಂದ ಈ ಒಂದು ಕೆಲಸ ಆಗಿದೆ. ಇದು ನಾವು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಬೆಳಗ್ಗೆ ನೀವು ಒಂದು ಪ್ರಶ್ನೆ ಕೇಳಿದ್ರೆ CM ನೋಡಿದ್ರಾ ಅದು ಅಂತೇಳಿ, ಇವತ್ತು ಮಾನ್ಯ ಮಾದೇವಪ್ಪ ಮಂತ್ರಿ ಸಮಾಜ ಕಲ್ಯಾಣ ಮಂತ್ರಿ ಅವ್ರಿಗೆ ಹೋಗಿದ್ವಿ, ಅವರಿಗೆಲ್ಲ ನಾವೆಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀವಿ. ಅವರು ಎಲ್ಲ ಒಂದು ಭರವಸೆ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಪೊಲೀಸ್ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ನಾವು ಯಾವ ಕಾರಣಕ್ಕೂ ಬಿಡೋದು, ಯಾಕೆಂದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ಆಮೇಲೆ ಪಲ್ಲೆಯವರು ಬಂದು ಕಾಂಗ್ರೆಸ್ ಪ್ರತಿನಿಧಿ ಮತ್ತು ಒಂದು ಅಲೆಮಾರಿ ಮಹಿಳಾ ಅಧ್ಯಕ್ಷನಿಯವರ ಮೇಲೆ ಹಲ್ಲೆ ಆಗಿದ್ದಕ್ಕೆ ಖಂಡಿತ ನಾವು ಸೂಕ್ತ ಕ್ರಮ ತೊಗೊಂತೀವಿ ಅಂತ ನಾವು ಭರವಸೆ ಕೊಟ್ಟಿದ್ದಾರೆ. ಆಂಜನೇಯ ಅವರು 3ನೇ ತಾರೀಕು ನಮಗೆಲ್ಲ ಒಂದು ಕರೆ ಕೊಟ್ಟರು. ಎಲ್ಲ ಅಲೆಮಾರಿಗಳು ಒಂದು ಸಭೆ ಇದೆ ಬನ್ನಿ ಅಂದಿದ್ದಕ್ಕೆ ನಾವು ಹೋಗಿದ್ದು, ಇಲ್ಲಾಂದರೆ ನಾವು ಹೋಗ್ತಾ ಇರಲಿಲ್ಲ. ನಾವು ಅಲೆಮಾರಿಗಳೆಲ್ಲ ಒಗ್ಗಟ್ಟಾಗಿ ಇದ್ದೀವಿ. ನಾವು ಅಲೆಮಾರಿಗಳಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಈ ದಲ್ಲಾಳಿಗಳು ಬ್ರೋಕರ್ಗಳು ಏನಿದ್ದಾರೆ ಅವರ ಈ ಕುತಂತ್ರದಿಂದ ಅಲೆಮಾರಿ ಸಮುದಾಯದ ಒಗ್ಗಟ್ಟನ್ನು ಒಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅಲೆಮಾರಿಗಳೆಲ್ಲ ಏನು SC ST ಸಮುದಾಯದಲ್ಲಿ 74 ಅಲೆಮಾರಿ ಸಮುದಾಯಗಳಿದೆ, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಇದಿಷ್ಟು ಅಲೆಮಾರಿ ಸಂಘಟನೆಗಳ ಮುಖಂಡರುಗಳು ಹಾಗೂ ಪಲ್ಲವಿಯವರ ಬೆಂಬಲಿಗರು ಹೇಳ್ತಾ ಇರುವಂಥ ಒಂದು ಮಾತು. ರಾಜಕೀಯವಾಗಿ ಅಣೆಯುವ ಸಲುವಾಗಿ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ, ಇದ್ಯಾವುದಕ್ಕೂ ಕೂಡ ನಾವು ಎದುರೋದಿಲ್ಲ. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ವರೆಗೂ ಕೂಡ ಈ ದೂರನ್ನು ತೆಗೆದುಕೊಂಡು ಹೋಗ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಿವ ಜೊತೆ ಮಾರುತಿ ಪಾವಗಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.